Hello students, welcome to 10th session in C and linear data structures. This session is about the categories of C functions. In this session we are going to discuss the different categories of C functions and examples for each category. Based on the arguments we are passing from calling function to called function, we have categorized the C functions into different groups. Function in C programming may define with or without parameters, and a function may or may not return a value. ನಾವೊಂದು ಫಂಕ್ಷನನ್ನು ಡಿಫೈನ್ ಮಾಡಿದಾಗ ಅದು ಪ್ಯಾರಾಮೀಟರ್ಸನ್ನು ತಗೋಬೋದು ಅಥವಾ ತಗೊಳ್ಳದೇ ಇರಬಹುದು, ಅಥವಾ ಅದು ಒಂದು ವ್ಯಾಲ್ಯೂನ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆದಮೇಲೆ ಫಂಕ್ಷನ್ನು ಒಂದು ವ್ಯಾಲ್ಯೂನ ರಿಟರ್ನ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಸೊ ಇಲ್ಲಿ ಎರಡೂ ಥರದ ಚಾನ್ಸಸ್ ಇದೆ. ಇದರ ಆಧಾರದ ಮೇಲೆ ನಾವು ಫಂಕ್ಷನನ್ನು ಕೆಟಗರೈಸ್ ಮಾಡ್ತೀವಿ. ಕೆಟಗರೀಸ್ ಆಫ್ ಫಂಕ್ಷನ್ಸ್ ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಡಿಪೆಂಡಿಂಗ್ ಆನ್ ವೆದರ್ ಆರ್ಗ್ಯುಮೆಂಟ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್ ಆ್ಯಂಡ್ ವೆದರ್ ಎ ವ್ಯಾಲ್ಯೂ ಈಸ್ ರಿಟರ್ನ್ಡ್ ಆರ್ ನಾಟ್, ಫಂಕ್ಷನ್ಸ್ ಆರ್ ಕೆಟಗರೈಸ್ಡ್. ನೋಡಿ, ಇಲ್ಲಿ 4 ಕೇಸಸ್ ಇದೆ. ಆರ್ಗ್ಯುಮೆಂಟ್ಸ್ ಇದೆಯಾ ಅಥವಾ ಇಲ್ವಾ, ವ್ಯಾಲ್ಯೂ ರಿಟರ್ನ್ ಮಾಡ್ತೀವ ಅಥವಾ ಮಾಡಲ್ವಾ, ಇದರ ಆಧಾರದ ಮೇಲೆ ನಾವು ಫಂಕ್ಷನ್ಸನ್ನು ಕೆಟಗರೈಸ್ ಮಾಡ್ತೀವಿ. ಫಸ್ಟ್ ಒನ್, ಫಂಕ್ಷನ್ಸ್ ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂಸ್. ಇದು ಮೇನ್ ಪ್ರೋಗ್ರಾಮ್, ಇದು ಫಂಕ್ಷನ್. ಓಕೆ, ಇದರಲ್ಲಿ ಫಸ್ಟ್ ಟೈಪ್ ಏನು, ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ಇದು ಫಂಕ್ಷನ್ F1 ಅಂತ ಅಂದ್ಕೊಳ್ಳೋಣ. ನಾವಿಲ್ಲಿ F1 ಫಂಕ್ಷನನ್ನು ಕಾಲ್ ಮಾಡ್ತೀವಿ. ಮೇನ್ ಪ್ರೋಗ್ರಾಮಿಂದ ಕಾಲ್ ಮಾಡುವಾಗ ಇಲ್ಲಿ ಕ್ಯಾಲ್ಕುಲೇಷನ್ಗೆ ಬೇಕಾಗಿರೋಂಥ ವ್ಯಾಲ್ಯೂಸನ್ನು ನಾವು ಕಳಿಸ್ಬೋದು ಅಥವಾ ಕಳಿಸ್ತಾ ಇರ್ಬೋದು. ಸೊ ಇಲ್ಲಿ ಆರ್ಗ್ಯುಮೆಂಟನ್ನು ನಾವು ಕಳಿಸ್ತಾ ಇಲ್ಲ, ವಿತೌಟ್ ಆರ್ಗ್ಯುಮೆಂಟ್ಸ್. ಓಕೆ, ಅದೇ ಥರ ಇದು ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆದಮೇಲೆ ಫಂಕ್ಷನ್ ವ್ಯಾಲ್ಯೂನ ರಿಟರ್ನ್ ಮಾಡಬೇಕಾ ಮಾಡಬಾರ್ದಾ ಚಾನ್ಸಸ್ ಇರುತ್ತೆ. ಇಲ್ಲಿ ವ್ಯಾಲ್ಯೂ ರಿಟರ್ನ್ ಮಾಡಲ್ಲ. ಸೊ ದೇರ್ ಆರ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಈ ಥರದ ಫಂಕ್ಷನ್ಸ್ ಇರುತ್ತೆ, ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂಸ್. ನೆಕ್ಸ್ಟು ಫಂಕ್ಷನ್ಸ್ ವಿತೌಟ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡಲ್ಲ, ಬಟ್ ರಿಟರ್ನ್ ವ್ಯಾಲ್ಯೂ ಇರುತ್ತೆ. ಥರ್ಡ್ ಒನ್, ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತೌಟ್ ರಿಟರ್ನ್ ವ್ಯಾಲ್ಯೂಸ್. ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡ್ತೀವಿ, ಆದರೆ ಯಾವುದೇ ವ್ಯಾಲ್ಯೂನ ಫಂಕ್ಷನ್ನು ರಿಟರ್ನ್ ಮಾಡಲ್ಲ. ಆಮೇಲೆ ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ಆರ್ಗ್ಯುಮೆಂಟ್ಸನ್ನು ಕಳಿಸ್ತೀವಿ, ಫಂಕ್ಷನ್ ವ್ಯಾಲ್ಯೂಸನ್ನು ರಿಟರ್ನ್ ಮಾಡುತ್ತೆ. ಟ್ರೂತ್ ಟೇಬಲ್ ಹಾಕ್ತೀವಲ್ಲ, ಅದ್ರ ಪ್ರಕಾರ ಇದನ್ನು ಚೆಕ್ ಮಾಡ್ಬೋದು. ವಿತೌಟನ್ನು ಫಾಲ್ಸ್ ಅಂತ ಕರ್ಕೊಳ್ಳೋಣ, ಅಥವಾ 0 ಅಂತ ಅಂದ್ಕೊಳ್ಳೋಣ. ಆರ್ಗ್ಯುಮೆಂಟ್ಸ್, ಇದು ರಿಟರ್ನ್ ವ್ಯಾಲ್ಯೂಸ್. ಓಕೆ, ಇಲ್ಲಿ ನೋ ಆರ್ಗ್ಯುಮೆಂಟ್ಸ್, ನೋ ರಿಟರ್ನ್ ವ್ಯಾಲ್ಯೂಸ್ ಫಸ್ಟ್ ಕ್ಯಾಟಗರಿ ಏನಿದೆ ಅದರೊಳಗೆ. ಸೆಕೆಂಡ್ ಕ್ಯಾಟಗರಿನಲ್ಲಿ ವಿತೌಟ್ ಆರ್ಗ್ಯುಮೆಂಟ್ಸ್, ಇಲ್ಲೂ ಕೂಡ ನಾವು ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡಲ್ಲ, ಆದರೆ ರಿಟರ್ನ್ ವ್ಯಾಲ್ಯೂ ಇರುತ್ತೆ, ಫಂಕ್ಷನ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಥರ್ಡ್, ಫಂಕ್ಷನ್ಸ್ ವಿತ್ ಆರ್ಗ್ಯುಮೆಂಟ್ಸ್. ಇಲ್ಲಿ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀವಿ, ವಿತೌಟ್ ರಿಟರ್ನ್ ವ್ಯಾಲ್ಯೂಸ್, ಬಟ್ ವ್ಯಾಲ್ಯೂ ರಿಟರ್ನ್ ಆಗಲ್ಲ. ಲಾಸ್ಟ್ ಒನ್, ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ಆರ್ಗ್ಯುಮೆಂಟ್ಸು ಪಾಸ್ ಮಾಡ್ತೀವಿ, ವ್ಯಾಲ್ಯೂನು ರಿಟರ್ನ್ ಮಾಡ್ತೀವಿ. ನೋಡಿ, ಟ್ರೂತ್ ಟೇಬಲ್ ಇದ್ದಂಗಿದೆ. ಇವನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಕ್ಯಾಟಗರಿನ. ಫಸ್ಟ್ ಒನ್, ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ಮೇನ್ ಪ್ರೋಗ್ರಾಮ್ ಮತ್ತು ಫಂಕ್ಷನ್ ಇವೆರಡರ ಮಧ್ಯೆ ಡೇಟಾ ಟ್ರಾನ್ಸ್ಫರ್ ಆಗೋದಿಲ್ಲ. ಅಂದರೆ ಇಲ್ಲಿ ನಾವು ಏನು ಆರ್ಗ್ಯುಮೆಂಟು ಕಳಿಸೋಲ್ಲ, ರಿಟರ್ನ್ ವ್ಯಾಲ್ಯೂ ಕೂಡ ತಗೊಳ್ಳಲ್ಲ. ದೇರ್ ಈಸ್ ನೋ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ದ ಕಾಲಿಂಗ್ ಫಂಕ್ಷನ್ ಆ್ಯಂಡ್ ಕಾಲ್ಡ್ ಫಂಕ್ಷನ್. ಇದು ನಮಗೆ ಗೊತ್ತಿರಬೇಕು. ಕಾಲಿಂಗ್ ಫಂಕ್ಷನ್ ಅಂತಂದರೆ ಮೇನ್ ಪ್ರೋಗ್ರಾಮಲ್ಲಿ
ನಾವು ಫಂಕ್ಷನ್ ಕಾಲ್ ಮಾಡ್ತೀವಲ್ವಾ, ಸೊ ಇದು ಕಾಲಿಂಗ್ ಫಂಕ್ಷನ್. ಕಾಲ್ಡ್ ಫಂಕ್ಷನ್ ಅಂತಂದರೆ ಇದು ಯಾವ ಫಂಕ್ಷನನ್ನು ನಾವು ಕಾಲ್ ಮಾಡ್ತೀವೋ ಅದು ಕಾಲ್ಡ್ ಫಂಕ್ಷನ್. ಇವೆರಡರ ಮಧ್ಯೆ ಯಾವುದೇ ಡೇಟಾ ಟ್ರಾನ್ಸ್ಫರ್ ಇಲ್ಲಿ ನಡೆಯೋದಿಲ್ಲ. ಎಕ್ಸಾಂಪಲ್ ನಾವಿಲ್ಲಿ ನೋಡಬಹುದು. ಇದು ಕಾಲಿಂಗ್ ಫಂಕ್ಷನ್, ಮೇನ್ ಫಂಕ್ಷನ್. ಅದರೊಳಗಡೆ ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ಆಫ್ ಯಾವುದೇ ಆರ್ಗ್ಯುಮೆಂಟ್ಸನ್ನು ನಾವು ಕಳಿಸ್ತಾ ಇಲ್ಲ. ಓಕೆ, ಎಂಪ್ಟಿ ಇದೆ, ನೋ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ಡ್. ಇದು ಕಾಲ್ಡ್ ಫಂಕ್ಷನ್. ಇಲ್ಲಿ ನಾವು ಡಿಫೈನ್ ಮಾಡಿದ್ದೀವಿ ಆ ಫಂಕ್ಷನನ್ನು, ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಕೊನೆಗೆ ನೋಡಿ ಯಾವುದೇ ರಿಟರ್ನ್ ಅನ್ನೋ ಸ್ಟೇಟ್ಮೆಂಟ್ ಇಲ್ಲ. ಸೊ ನೋ ವ್ಯಾಲ್ಯೂಸ್ ಆರ್ ಸೆಂಟ್ ಬ್ಯಾಕ್. ಸೊ ನೋ ಆರ್ಗ್ಯುಮೆಂಟ್ಸ್, ನೋ ರಿಟರ್ನ್. ಅದಕ್ಕೊಂದು ಎಕ್ಸಾಂಪಲನ್ನು ನೋಡಿಬಿಡೋಣ. ಇದು ಮೇನ್ ಫಂಕ್ಷನ್, ವಾಯ್ಡ್ ಮೇನ್. ಇದರೊಳಗಡೆ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ ನೋಡಿ, ರೀಡ್ ವ್ಯಾಲ್ಯೂ ಅಂತ. ಯಾವುದೇ ಆರ್ಗ್ಯುಮೆಂಟ್ಸ್ ಇಲ್ಲ ಈ ಫಂಕ್ಷನ್ ಕಾಲ್ ಒಳಗಡೆ. ಇದು ಕಾಲಿಂಗ್ ಫಂಕ್ಷನ್, ಇದು ಕಾಲ್ಡ್ ಫಂಕ್ಷನ್. ಸೊ ನೋ ಆರ್ಗ್ಯುಮೆಂಟ್ಸ್. ಫಂಕ್ಷನ್ ಕಾಲ್ ಆದ ತಕ್ಷಣ ಕಂಟ್ರೋಲ್ ಟ್ರಾನ್ಸ್ಫರ್ ಆಗುತ್ತೆ ಫಂಕ್ಷನಿಗೆ, ಬಟ್ ಯಾವುದೇ ಆರ್ಗ್ಯುಮೆಂಟ್ಸನ್ನು ನಾವಿಲ್ಲಿ ಪಾಸ್ ಮಾಡಲ್ಲ, ಇದು ರಿಸೀವ್ ಮಾಡಲ್ಲ. ಇದು ಫಂಕ್ಷನ್ ಹೆಸರಿನಲ್ಲಿ ರೀಡ್ ವ್ಯಾಲ್ಯೂ. ಸೊ ವ್ಯಾಲ್ಯೂನ ಇದರೊಳಗಡೆ ರೀಡ್ ಮಾಡ್ಕೊಳ್ತೀವಿ. ಇಲ್ಲೇ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ತೀವಿ, ಇಲ್ಲೇ ರೀಡ್ ಮಾಡ್ಕೊಳ್ತೀವಿ. ಸ್ಕ್ಯಾನ್ ಎಫ್ನ ಯೂಸ್ ಮಾಡಿಕೊಂಡು ಇಲ್ಲೇ ಪ್ರಿಂಟ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಡೇಟಾ ಯಾವುದೂ ಇಲ್ಲ. ಸೊ ದೆರ್ ಈಸ್ ನೋ ರಿಟರ್ನ್ ಸ್ಟೇಟ್ಮೆಂಟ್. ಇದು ಫಸ್ಟ್ ಕ್ಯಾಟಗರಿ ಆಫ್ ಫಂಕ್ಷನ್ಸ್. ಸೆಕೆಂಡು, ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ವಿತ್ ರಿಟರ್ನ್ ವ್ಯಾಲ್ಯೂ. ಯಾವುದೇ ಆರ್ಗ್ಯುಮೆಂಟನ್ನು ಕಳಿಸಲ್ಲ ಕಾಲಿಂಗ್ ಫಂಕ್ಷನ್ನಿಂದ, ಆದರೆ ಕಾಲ್ಡ್ ಫಂಕ್ಷನ್ ಏನಿದೆ ಅದು ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಕಾಲಿಂಗ್ ಫಂಕ್ಷನ್ಗೆ. ಇದು ಕಾಲಿಂಗ್ ಫಂಕ್ಷನ್. ಯಾವುದೂ ಆರ್ಗ್ಯುಮೆಂಟ್ ನಾವು ಕಳಿಸ್ತಾ ಇಲ್ಲ, ಖಾಲಿ ಇದೆ ಫಂಕ್ಷನ್ ಕಾಲಲ್ಲಿ. ನೋ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ಡ್. ಇದು ಕಾಲ್ಡ್ ಫಂಕ್ಷನ್. ಈ ಫಂಕ್ಷನ್ ಬಾಡಿ ನೋಡಿ, ಕೊನೆಗೆ ರಿಟರ್ನ್ ಸ್ಟೇಟ್ಮೆಂಟ್ ಇದೆ, ರಿಟರ್ನ್ ಸಿ ಅಂತ ಒಂದು ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇದ್ದೀವಿ. ಅದು ಬಂದು ಈ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಇದೆಯಲ್ವಾ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆಯಲ್ಲ ಸಿ ವೇರಿಯೇಬಲ್, ಇದರೊಳಗಡೆ ಸ್ಟೋರ್ ಆಗುತ್ತೆ ರಿಟರ್ನ್ ಆಗಿರೋಂಥ ವ್ಯಾಲ್ಯೂ. ಸೊ ಇಲ್ಲಿ ನಾವು ಯಾವುದೇ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತಿಲ್ಲ, ಬಟ್ ರಿಟರ್ನ್ ವ್ಯಾಲ್ಯೂ ತಗೊಳ್ತಾ ಇದ್ದೀವಿ. ಕೆಲವು ಸನ್ನಿವೇಶದಲ್ಲಿ ಈ ಥರ ಫಂಕ್ಷನ್ಸನ್ನು ನಾವು ಬರೀಬೇಕಾಗುತ್ತೆ. ದಿಸ್ ಈಸ್ ಸೆಕೆಂಡ್ ಕ್ಯಾಟಗರಿ ಆಫ್ ಫಂಕ್ಷನ್ಸ್. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಇದು ಮೇನ್ ಫಂಕ್ಷನ್. ಇಲ್ಲಿ ಸಮ್ ಅನ್ನೋದು ಒಂದು ವೇರಿಯೇಬಲ್ ತಗೊಂಡಿದ್ದೀವಿ, ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಅನ್ನೋದೊಂದು ಫಂಕ್ಷನನ್ನು ಇಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ದೀವಿ. ಸಮ್ ಈಸ್ ಈಕ್ವಲ್ ಟು ಟೋಟಲ್. ಯಾವುದೇ ಆರ್ಗ್ಯುಮೆಂಟ್ಸ್ ಕಳಿಸ್ತಾ ಇಲ್ಲ, ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ ಆ ಕೇಸ್ ಇದೆ. ಸೊ ಯಾವುದೋ ಆರ್ಗ್ಯುಮೆಂಟ್ ಕಳಿಸ್ತಾ ಇಲ್ಲ. ಇಲ್ಲಿ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಒಂದು ವ್ಯಾಲ್ಯೂ ರಿಟರ್ನ್ ಆಗುತ್ತೆ ಅಂತ ಅರ್ಥ. ಬಂದಂಥ ವ್ಯಾಲ್ಯೂ ಸಮ್ಮಲ್ಲಿ ಸ್ಟೋರ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಕಂಟ್ರೋಲು ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಟೋಟಲ್ ಅನ್ನೋ ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವುದೇ ಆರ್ಗ್ಯುಮೆಂಟ್ ರಿಸೀವ್ ಮಾಡ್ತಾ ಇಲ್ಲ. ಫಂಕ್ಷನ್ ಬಾಡಿ ಒಳಗಡೆ ಎರಡು ವೇರಿಯೇಬಲನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಇನಿಷಿಯಲೈಸು ಮಾಡಿದ್ದೀವಿ ಅದಕ್ಕೆ ವ್ಯಾಲ್ಯೂಸು. ಸೊ ಅದಕ್ಕೆ ನಾವು ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡಲಿಲ್ಲ, ಇಲ್ಲೇ ಅವನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ ಅವೆರಡರ ಮೇಲೆ, ಎಕ್ಸ್ ಮತ್ತು ವೈ ಮೇಲೆ, ಅಡಿಷನ್ ಎಕ್ಸ್ ಪ್ಲಸ್ ವೈ ಅಂತ. ಅವೆರಡರ ಸಮ್ಮನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಫಂಕ್ಷನ್ ಈಸ್ ರಿಟರ್ನಿಂಗ್ ಎ ಸಿಂಗಲ್ ವ್ಯಾಲ್ಯೂ. ಆ ರಿಟರ್ನ್ ಆಗಿರೋಂಥ ವ್ಯಾಲ್ಯೂ ಇಲ್ಲಿ ಬಂದು ಸಮ್ಮಲ್ಲಿ ಸ್ಟೋರ್ ಆಗುತ್ತೆ. ಕಾಲಿಂಗ್ ಫಂಕ್ಷನ್ ಯಾವುದೇ ಆರ್ಗ್ಯುಮೆಂಟ್ಸನ್ನು ಕಳಿಸಿರಲಿಲ್ಲ, ಆದರೆ ಕಾಲ್ಡ್ ಫಂಕ್ಷನ್ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡಿದೆ. ಇದು ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಕ್ಯಾಟಗರಿ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಆರ್ಗ್ಯುಮೆಂಟನ್ನು ಪಾಸ್ ಮಾಡ್ತೀವಿ ಇಲ್ಲಿ, ಆದರೆ ಯಾವುದೇ ವ್ಯಾಲ್ಯೂ ರಿಟರ್ನ್ ಆಗಲ್ಲ ಫಂಕ್ಷನ್ನಿಂದ. Data is transferred from calling function to called function, but no data is transferred from the called function to the calling function. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಔಟ್ಪುಟ್ಟು ಫಂಕ್ಷನಲ್ಲೇ ನಾವು ಪ್ರಿಂಟ್ ಮಾಡ್ತಾ ಇರ್ತೀವಿ ಅಲ್ಲಿ. ಸೊ ಅಗೇನ್ ಅದು ಮೇನ್ ಪ್ರೋಗ್ರಾಮಿಗೆ ಬರೋ ಅಗತ್ಯ ಇರೋದಿಲ್ಲ. ಬಟ್ ಆ ಕ್ಯಾಲ್ಕುಲೇಷನ್ ಆಗಲಿಕ್ಕೆ ಬೇಕಾಗುವಂಥ ಡೇಟಾನ ನಾವು ಆರ್ಗ್ಯುಮೆಂಟ್ಸ್ ಆಗಿ ಪಾಸ್ ಮಾಡ್ತೀವಿ ಕಾಲಿಂಗ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ. A function that doesn't return any value cannot be used in an expression. It can be used only as independent statement.
ನಾವೇನು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ನೋಡಿದ್ವಲ್ವ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ವೇರಿಯೇಬಲ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಫಂಕ್ಷನ್ ಕಾಲ್ ಇರುತ್ತೆ. ಆ ಫಂಕ್ಷನ್ ರಿಟರ್ನ್ ಮಾಡೋಂಥ ವ್ಯಾಲ್ಯೂ ಬಂದುಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋಂಥ ವೇರಿಯೇಬಲಲ್ಲಿ ಸ್ಟೋರ್ ಆಗ್ತಾಯಿತ್ತು. ಅದನ್ನು ಅಸೈನ್ಮೆಂಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಲ್ವ. ಸೊ ಆ ಥರನ ಯೂಸ್ ಮಾಡೋಂಗಿಲ್ಲ. ಯಾವಾಗ ಯಾವುದು ಫಂಕ್ಷನ್ ರಿಟರ್ನ್ ಮಾಡ್ತಾ ಇಲ್ಲ ವ್ಯಾಲ್ಯೂನ ಅಂತ ಇದ್ದಾಗ, ಅಂಥ ಕೇಸಸ್ಸಲ್ಲಿ ಜಸ್ಟ್ ಫಂಕ್ಷನ್ ಕಾಲ್ ಇರಬೇಕು, ಅದರೊಳಗಡೆ ಅಸೈನ್ಮೆಂಟ್ ಆಪರೇಟರ್ ಇರಬಾರ್ದು. ಇಲ್ಲಿ ನಾವು ಗಮನಿಸ್ಬೋದು ಅದನ್ನು. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ ಮೇನ್ ಪ್ರೋಗ್ರಾಮಲ್ಲಿ. ಇದು ಕಾಲಿಂಗ್ ಫಂಕ್ಷನ್ ಆಫ್ ಎ ಬಿ, 2 ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡ್ತಾ ಇದ್ದೀವಿ. ಕಾಲ್ಡ್ ಫಂಕ್ಷನ್ ಇದಕ್ಕೆ ನೋಡಿ, ಇಲ್ಲಿ ಅಸೈನ್ಮೆಂಟ್ ಆಪರೇಷನ್ ಇಲ್ಲ, ಇಲ್ಲಿ ಯಾವುದು ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇಲ್ಲ ನಾವು. ಹಾಗಾಗಿ ಜಸ್ಟ್ ಫಂಕ್ಷನ್ ಕಾಲ್ ಮಾಡಿದ್ದೀವಿ, ಫನ್ ಆಫ್ ಎ ಬಿ ಅಂತ. ಒಂದು ವೇಳೆ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ಅಂತ ಆಗಿದ್ದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಮಗೊಂದು ವೇರಿಯೇಬಲ್ ಬೇಕಾಗ್ತಿತ್ತು. ಆವಾಗ ನಾವು ಎ ಈಸ್ ಈಕ್ವಲ್ ಟು ಫನ್ ಆಫ್ ಎ ಬಿ ಅಥವಾ ಸಿ ಈಸ್ ಈಕ್ವಲ್ ಟು ಫನ್ ಆಫ್ ಎ ಬಿ, ಈ ಥರ ನಾವು ಬರೀಬೇಕಿತ್ತು ಸ್ಟೇಟ್ಮೆಂಟ್. ಓಕೆ, ಇಲ್ಲಿ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ಡ್, 2 ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀವಿ, ಎ ಮತ್ತು ಬಿ. ಕರಸ್ಪಾಂಡಿಂಗ್ ಆಗಿ ಅಲ್ಲಿ ಎ ಮತ್ತು ಬಿ 2 ರಿಸೀವ್ ಮಾಡ್ಕೊಳ್ಳುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಫಂಕ್ಷನ್. ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇಲ್ಲ, ನೋ ವ್ಯಾಲ್ಯೂಸ್ ಆರ್ ಸೆಂಟ್ ಬ್ಯಾಕ್. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಇದು ಮೇನ್ ಪ್ರೋಗ್ರಾಮ್, 2 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಎಕ್ಸ್ ಮತ್ತು ವೈ. ಅವನ್ನ ಸ್ಕ್ಯಾನ್ ಮಾಡ್ಕೊಂಡಿದ್ದೀವಿ, ವ್ಯಾಲ್ಯೂಸ್ ಅಸೈನ್ ಮಾಡಿದ್ದೀವಿ ಅದಕ್ಕೆ. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಅಂತ. ಆ ಫಂಕ್ಷನ್ ಇಲ್ಲಿದೆ ಬಲಗಡೆ, ಮ್ಯಾಕ್ಸಿಮಮ್. ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತಾ ಇದ್ದೀವಿ, 2 ಆರ್ಗ್ಯುಮೆಂಟ್ಸ್, ಎಕ್ಸ್ ಆ್ಯಂಡ್ ವೈ. ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ರಿಟರ್ನ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಆದರೆ ಯಾವುದೇ ವ್ಯಾಲ್ಯೂ ರಿಟರ್ನ್ ಮಾಡ್ತಾ ಇಲ್ಲ ನಾವು, ಜಸ್ಟ್ ರಿಟರ್ನ್ ಅಂತ ಕೊಟ್ಟಿದ್ದೀವಿ ಅಷ್ಟೇ. ಹಾಗಾದಾಗ ಕಂಟ್ರೋಲ್ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ ಮೇನ್ ಪ್ರೋಗ್ರಾಮ್ಗೆ. ಇದು ಎಕ್ಸಿಕ್ಯೂಟ್ ಆಗುತ್ತೆ, 2 ಆರ್ಗ್ಯುಮೆಂಟ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಎಕ್ಸನ್ನು ಪಿಗೆ ಕಾಪಿ ಮಾಡ್ಕೊಳ್ಳುತ್ತೆ, ವೈಯನ್ನು ಕ್ಯೂಗೆ ಕಾಪಿ ಮಾಡ್ಕೊಳ್ಳುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ ಇಡೀ ಫಂಕ್ಷನ್ ಬಾಡಿ. ಆಮೇಲೆ ಕಂಟ್ರೋಲನ್ನು ಮೇನ್ ಪ್ರೋಗ್ರಾಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ, ಬಟ್ ಯಾವುದೇ ವ್ಯಾಲ್ಯೂ ರಿಟರ್ನ್ ಆಗ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ ಅಸೈನ್ಮೆಂಟ್ ಸ್ಟೇಟ್ಮೆಂಟನ್ನು ಬರೆದಿಲ್ಲ. ಓಕೆ, ಇನ್ನು 4th ಕೆಟಗರಿ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ಆರ್ಗ್ಯುಮೆಂಟ್ಸು ಪಾಸ್ ಮಾಡ್ತೀವಿ, ಅದೇ ಥರ ಫಂಕ್ಷನಿಂದ ವ್ಯಾಲ್ಯೂನು ರಿಟರ್ನ್ ಆಗಿ ತಗೊಳ್ತೀವಿ. ಸಾಮಾನ್ಯವಾಗಿ ಈ ಕೆಟಗರಿ ಆಫ್ ಫಂಕ್ಷನ್ಸನ್ನು ತುಂಬ ಯೂಸ್ ಮಾಡ್ತೀವಿ ನಾವು. ಯಾಕೆ ಅಂತಂದರೆ ಇದು 2 ವೇ ಕಮ್ಯುನಿಕೇಷನ್. ಇದು ಕಾಲಿಂಗ್ ಫಂಕ್ಷನ್ನಿಂದ ಕಾರ್ಡ್ ಫಂಕ್ಷನ್ಗೆ ನಾವು ವ್ಯಾಲ್ಯೂಸನ್ನು ಕಳಿಸ್ತೀವಿ, ಅದೇ ಥರ ಕಾರ್ಡ್ ಫಂಕ್ಷನ್ನಿಂದ ಕಾಲಿಂಗ್ ಫಂಕ್ಷನ್ಗೂ ವ್ಯಾಲ್ಯೂಸನ್ನು ತಗೊಳ್ತೀವಿ. ಸೊ ಇದು 2 ವೇ ಕಮ್ಯುನಿಕೇಷನ್ ಆಗಿರೋದ್ರಿಂದ ಇದರ ಉಪಯೋಗ ತುಂಬ ಕಡೆ ಇರುತ್ತೆ. ಆಮೇಲೆ ಆ ಫಂಕ್ಷನಿಂದ ರಿಟರ್ನ್ ಆಗಿರೋಂಥ ವ್ಯಾಲ್ಯೂನ ನಾವು ಮೇನ್ ಪ್ರೋಗ್ರಾಮ್ ಒಳಗಡೆ ಮತ್ತೆ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಜಾಸ್ತಿ ಯೂಸ್ ಮಾಡೋಂಥ ಕೆಟಗರಿ ಇದು, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ. ನಾವಿಲ್ಲಿ ನೋಡ್ಬೋದು ಅದನ್ನು. ಇದು ಮೇನ್ ಫಂಕ್ಷನ್ ಅಥವಾ ಕಾಲಿಂಗ್ ಫಂಕ್ಷನ್. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ, ಆರ್ಗ್ಯುಮೆಂಟ್ಸನ್ನು ಕಳಿಸ್ಬೇಕು, ವ್ಯಾಲ್ಯೂನು ತಗೋಬೇಕು ರಿಟರ್ನ್ ಸ್ಟೇಟ್ಮೆಂಟಿಂದ. ಹಾಗಾಗಿ ನಾವಿಲ್ಲಿ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಬರೆದಿದ್ದೀವಿ, ಸಿ ಈಸ್ ಈಕ್ವಲ್ ಟು ಫನ್ ಆಫ್ ಎ ಬಿ ಅಂತ. ಆರ್ಗ್ಯುಮೆಂಟ್ಸ್ ಆರ್ ಪಾಸ್ಡ್, 2 ಆರ್ಗ್ಯುಮೆಂಟ್ ರಿಸೀವ್ ಮಾಡ್ಕೊಳ್ಳುತ್ತೆ, ಆಮೇಲೆ ಎಕ್ಸಿಕ್ಯೂಷನ್ ಆದಮೇಲೆ ಕೊನೆಗೆ ಫಂಕ್ಷನ್ ಏನು ಮಾಡುತ್ತೆ, ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ, ವ್ಯಾಲ್ಯೂ ಆರ್ ಸೆಂಟ್ ಬ್ಯಾಕ್. ಸೊ ಇದು 2 ವೇ ಕಮ್ಯುನಿಕೇಷನ್ ಬಿಟ್ವೀನ್ ಕಾಲಿಂಗ್ ಫಂಕ್ಷನ್ ಆ್ಯಂಡ್ ಕಾಲ್ಡ್ ಫಂಕ್ಷನ್. ಇದಿಷ್ಟು 4 categories ಆಫ್ ಸಿ ಫಂಕ್ಷನ್ಸ್ ಬೇಸ್ಡ್ ಆನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವ್ಯಾಲ್ಯೂ ರಿಟರ್ನ್ ಬೈ ಎ ಕಾರ್ಡ್ ಫಂಕ್ಷನ್. ಯಾವ್ಯಾವುದು ನೆನ್ಪಿಟ್ಕೊಳ್ಳೋಕ್ಕೆ ನಾವು ಸುಲಭ ಮಾಡ್ಕೋಬೋದು. 0 0 ಅಂದರೆ ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ. 0 1 ನೋ ಆರ್ಗ್ಯುಮೆಂಟ್ಸ್ ಬಟ್ ರಿಟರ್ನ್ ವ್ಯಾಲ್ಯೂ. 1 0 ಆರ್ಗ್ಯುಮೆಂಟ್ಸ್ ಬಟ್ ನೋ ರಿಟರ್ನ್ ವ್ಯಾಲ್ಯೂ. 1 1 ಆರ್ಗ್ಯುಮೆಂಟ್ಸ್ ಆ್ಯಂಡ್ ಆಲ್ಸೋ ರಿಟರ್ನ್ ವ್ಯಾಲ್ಯೂ. ಟ್ರೂತ್ ಟೇಬಲ್ ಹಾಕ್ತೀವಲ್ವ ನಾವು, 0 0 1 1 0 1 0 1 ಹೀಗೆ ಬರ್ಕೊಂಡು ನಾವು ನೆನ್ಪಿಟ್ಕೋಬೋದು. ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡ್ತೀವಲ್ವ, ಆ್ಯಕ್ಚುಯಲ್ ಪ್ಯಾರಾಮೀಟರ್ಸನ್ನು, ಅದು ಫಾರ್ಮಲ್ ಪ್ಯಾರಾಮೀಟರ್ಸ್ ಆಗಿ ಹೇಗೆ ರಿಸೀವ್ ಮಾಡ್ಕೊಳ್ತೀವಿ, ಹೇಗೆ ವ್ಯಾಲ್ಯೂಸನ್ನು ಕಾಪಿ ಮಾಡ್ಕೊಳ್ತೀವಿ, ಇದೆಲ್ಲವನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದನ್ನು ಪ್ಯಾರಾಮೀಟರ್ ಪಾಸಿಂಗ್ ಟೆಕ್ನಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.